ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಪುನೀತ್ ಕೆರೆಹಳ್ಳಿದು ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಇದ್ರ ಬಗ್ಗೆ ಮಾತಾಡ್ತೀನಿ, ಓಕೆನಾ? ನಮ್ಮ ದೇಶದ ಭದ್ರತೆ ಪ್ಯಾನ್ ಕಾರ್ಡ್ ಇದೆ, ಒಂದು ವೋಟರ್ ಐಡಿ, ಅವನಿಗೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಖಾತೆ ಇದೆ. ಇದಕ್ಕಿಂತ ಶಾಕಿಂಗ್ ಹೇಳ್ತೀನಿ ನಾನು ನಿಮ್ಗೆ. ಇದೇ ಬಜಾಜ್ ಫೈನಾನ್ಸ್ ಬ್ಯಾಂಕ್ ಇಂದ ಇವನಿಗೆ 4.5 ಲಕ್ಷ ಲೋನ್ ಆಗುತ್ತೆ. ಕನ್ನಡಿಗರಿಗಾದ್ರೆ ಹಡ ಹಿಡಿಸ್ಕೊಳ್ತೀರಲ್ರಿ ಏನಾರು? ನಾಚಿಕೆ ಆಗಲ್ವಾ ನಿಮಗೆ? ಹೆಂಗ್ ಕೊಟ್ರಿ? ಏನಿತ್ತು? ಏನ್ ಪ್ರೂಫ್ ಇತ್ತು? ಅವನ ಹತ್ರ ಮನೆ ಇತ್ತ, ಆಸ್ತಿ ಇತ್ತ, ಅಂತಸ್ತಿತ್ತ? ಕರೆಕ್ಟ್ ಆಗಿ ಅಡ್ರೆಸ್ ಪ್ರೂಫ್ ಇರ್ಲಿಲ್ಲ. ಅವನಿಗೆ ಮಗ ಹುಟ್ಟುತ್ತೆ, ವಾಣಿ ವಿಲಾಸಲ್ಲಿ ತಾಯಿ ಕಾರ್ಡ್ ಇದು, ಅವನಿಗೆ ಐಡೆಂಟಿಟಿ ಇರ್ಲಿಲ್ಲ. ಈಗ ಅವನಿಗೆ ಹುಟ್ಟೋ ಮಗುಗೆ ಬರ್ತ್ ಸರ್ಟಿಫಿಕೇಟ್ ಸಿಗುತ್ತೆ. ಇವರ ಸ್ನೇಹಿತರು ಬಾಂಗ್ಲಾದಲ್ಲಿದ್ದಾರೆ, ಅವ್ರಿಗೆ ಆಧಾರ್ ಕಾರ್ಡ್ ಕರ್ನಾಟಕದಲ್ಲಿದೆ. ಇಲ್ಲಿರೋಂಥ ಪ್ರತಿ ಒಬ್ಬರ ಹತ್ರನೂ ಇದೇ ಸೇಮ್ ಡಾಕ್ಯುಮೆಂಟ್. ಸೊ ನೋಡ್ಕೊಂಡ್ ಬಂದ್ರಲ್ಲ ಸ್ನೇಹಿತರೆ, ಏನು ಒಬ್ಬ ಪುನೀತ್ ಕೆರೆಹಳ್ಳಿ ಏನು ಈ ಥರ ಒಂದು ಅನೈತಿಕ ಚಟುವಟಿಕೆಗಳನ್ನು ಮಾಡಿ ದಾಖಲಾತಿಗಳನ್ನು ಅವರು ತೋರಿಸಿದ್ದಾನೆ. ಸೊ ಇದು ಮಾಡಿರೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಮಾಡಿರುವಂತಹ ರೀತಿ ತಪ್ಪು ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಯಾಕೆ ಅಂತಂದರೆ, ನಾನು ಪುನೀತ್ ಕೆರೆಹಳ್ಳಿಗೆ ಒಂದು ಪ್ರಶ್ನೆ ಮಾಡೋದೇನಪ್ಪ ಅಂತಂದರೆ, ಪ್ರಶ್ನೆ ಮಾಡ್ತಾ ಇದೆಯಲ್ಲ ಬಾಂಗ್ಲಾದೇಶದವರು ಇಲ್ಲಿಗೆ ಹೇಗೆ ಬಂದರು ಅಂತ ಹೇಳ್ಬಿಟ್ಟು, ಅದೇ ಪ್ರಶ್ನೆ ನಾನು ನಿನಗೆ ಹಾಕ್ತಾ ಇದ್ದೀನಿ. ನೀನು ಹೋಗಿ ಸೆಂಟ್ರಲ್ ಗೌರ್ಮೆಂಟ್ಗೆ ಪ್ರಶ್ನೆ ಹಾಕು. ಸೊ ಹೋಮ್ ಮಿನಿಸ್ಟರ್ ಯಾರು? ನಮ್ಮ ದೇಶದ ಹೋಮ್ ಮಿನಿಸ್ಟರ್ ಯಾರು? ಅಮಿತ್ ಶಾ ಅಲ್ವಾ? ಸೊ ನಮ್ಮ ಭಾರತದ ಗಡಿ ಒಳಗಡೆ ನುಸುಳ್ಕೊಂಡು ಬರ್ತಾ ಇದ್ದಾರೆ ಅಂತಂದರೆ ಯಾರು ಇದರ ಕುಮ್ಮಕ್ಕು ಯಾರು ಕೊಡ್ತಾ ಇದ್ದಾರೆ? ಸೊ ಭಾರತ ದೇಶದ ಒಳಗಡೆ ಬಂದು ಡೆಲ್ಲಿಗೆ ಬಂದು ಡೆಲ್ಲಿಯಿಂದ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಅಂತಂದರೆ ಅದು ಕನ್ನಡಿಗರ ತಪ್ಪ? ಉತ್ತರ ಮಾಡು. ಸೊ ನಿಜವಾಗ್ಲೂ ನಿನಗೆ ನೈತಿಕತೆ ಇದ್ದರೆ, ನೀನು ಹಿಂದುತ್ವ ಅಂತ ನೀನೇನಾದರೂ ಹೋರಾಟ ಮಾಡೋದೇ ಆಗಿದ್ದರೆ ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆ ಮಾಡು. ಮತ್ತು ನಮ್ಮ ಗಡಿ ಭಾಗ ಇದೆಯಲ್ಲ, ಭಾರತ ದೇಶದ ಗಡಿ ಭಾಗ ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ಯಾರು ನುಸುಳ್ಕೋರರಿಗೆ ಬರೋಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರಲ್ವ, ಅಂಥವ್ರನ್ನ ಒದ್ದು ಒಳಗೆ ಹಾಕ್ಸೋಂಥ ಕೆಲಸ ಮಾಡು. ಆವಾಗ ನೀನು ನಿಜವಾದ ಹಿಂದುತ್ವ ಹೋರಾಟಗಾರ ಅಂತ ನಾನು ಒಪ್ಕೋತೀನಿ. ಸೊ ನಿಮ್ಮ ಅನಿಸಿಕೆಗಳು ನನಗೆ ತಿಳಿಸಿ ಸ್ನೇಹಿತರೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್, ಲವ್ ಯು.